Hi guys, welcome back to my channel Nisha Vlogs. ಏನಿವತ್ತು ಇಷ್ಟು ಬೆಳಗ್ಗೆ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಾನು ಅಮ್ಮ ಮತ್ತು ನನ್ನ ತಂಗಿ 3 ಜನನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಗೌಡ್ಗೆರೆಯಲ್ಲಿ ಇದೆಯಲ್ಲ ಚಾಮುಂಡೇಶ್ವರಿ ದೇವಸ್ಥಾನ, ಅಲ್ಲಿಗೆ ನಾನು ಹೋಗಿದ್ದೀನಿ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಅಮ್ಮ ಹೋಗಿರಲಿಲ್ಲ, ಅವ್ರಿಗೆ ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ರಜಾ ಇತ್ತಲ್ವ, ಅದಕ್ಕೆ ಎಲ್ಲ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಅಮ್ಮ ಆಗಲೇ ರೆಡಿ ಆಗಿದ್ದಾರೆ. ಮುಂದಕ್ಕೆ ಬಾ, ಇದು ಅವರ ಔಟ್ಫಿಟ್. ಹಾಯ್ ಹಾಯ್. ಈಗ ಟೈಮ್ ಬಂದು ಕರೆಕ್ಟಾಗಿ 6:30 ಆಗಿದೆ ಬೆಳಗ್ಗೆ. ನಾನು ಎದ್ದಿದ್ದು 5:30ಗೆ. ಈಗ 1 ಅವರ್ ಆಗೋಗ್ಬಿಟ್ಟಿದೆ. ನನ್ನ ತಂಗಿ ಹೋಗಿದ್ದಾಳೆ ಸ್ನಾನಕ್ಕೆ. ಅವಳು ಬಂದ ತಕ್ಷಣ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಆಮೇಲೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ತೋರ್ಸ, ಇದು ನನ್ನ ಔಟ್ಫಿಟ್. ಹಿಂದೆ ಹೋಗು. ಇದು ನನ್ನ ತಂಗಿ ಡ್ರೆಸ್ಸು, ನನಗೆ ತುಂಬ ಇಷ್ಟ, ಅದಕ್ಕೆ ಹಾಕೊಂಡಿದ್ದೆ. ಇದು ನಮ್ಮಮ್ಮಂದು ತಿರುಗ್ಬಿಡ. ಅವಳ ಔಟ್ಫಿಟ್ ತೋರ್ಸಲ್ಲ ಅಂದ್ರೆ ಅವಳು ಮುಖ ತೋರ್ಸಲ್ಲ, ಕಪ್ ಈ ಥರ ಆಡ್ತಾಳೆ. ಅದಕ್ಕೆ ಈಗ ಟೈಮ್ ಬಂದು 7:30 ಆಗಿದೆ. ಈಗ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದೀವಿ ಅಂತ ನಮ್ಮ ಮೇಡಮ್ ಮುನ್ಸ್ಕೊಂಡು ಕೂತಿದ್ದಾರೆ. ಇಲ್ಲಿ ನಾವು ಹೋಗ್ತಿದ್ದೀವಿ ಅಂತ ಆಚೆನೆ ಬಂದು ಕುತ್ಕೊಬಿಟ್ಟವಳೆ ಅವಳು. ಅವ್ರಪ್ಪ ಬಂದ್ಬಿಡ್ತೀವಿ ಬೇಗ. ಸೊ ನಮ್ಮ ಮೈಸೂರಿಂದ ಗೌಡ್ಗೆರೆಗೆ ಬಸ್ಸು, ಡೈರೆಕ್ಟ್ ಬಸ್ ಇದೆ ಆಯಿತಾ. ಅದು ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಹೋದ್ಸಲಿ ಹೋದಾಗಲೂ ನನಗೆ ಅಷ್ಟು ಗೊತ್ತಾಗಲಿಲ್ಲ, ನೋಡಬೇಕು. ಇಲ್ಲಿ ನಮ್ಮ ತಾತ ಈಗ ಎದಳ್ತವ್ರೆ. ಅವ್ರಿಗೆ ಅಂತ ಹೋಟ್ಲಿಂದ ಇಡ್ಲಿ ತೊಗೊಂಡು ಬಂದು ನಮ್ಮಮ್ಮ ಇಟ್ಟು ನಮ್ಮ ಕೂಗುಗೂ ಊಟ ಹಾಕ್ಬಿಟ್ಟು ನಾವೀಗ ಹೊರಡ್ತಾ ಇದ್ದೀವಿ. ಕಡಲೆಕಾಯಿ ಸಿಪ್ಪೆನೇ ಇರಲಿ, ಹಳಸಿದ ಸಾಂಬಾರ್ ಇರಲಿ, ಎಸೆದು ಬಿಡ್ತೀರಾ ತಾನೇ? ಅಮ್ಮ, ಫುಲ್ ಚಳಿ. ಕೂದ್ಯಾಕಮ್ಮ ಹಿಂಗಾಗೈತೆ. ನಿಮಗೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳಬೇಕು. ಏನು ಅಂತ ಹೇಳಿದ್ರೆ, ನಾನು ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ಮೈಸೂರಿಂದ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದೆ. ಅಲ್ಲೋದಾಗಲೇ ನಮಗೂ ಗೊತ್ತಾಗಿದ್ದು ಡೈರೆಕ್ಟ್ ಬಸ್ನ ಕ್ಯಾನ್ಸಲ್ ಮಾಡಿದಾರಂತೆ. ಸೊ ನಾವೇನು ಮಾಡ್ದೋ ಅಂದರೆ, ಇಲ್ಲಿಂದ ಮದ್ದೂರಿಗೆ ಒಂದು ಬಸ್ಸಲ್ಲಿ ಹೋದೋ, ಮದ್ದೂರಿಂದ ಗೌಡ್ಗೆರೆಗೆ ಒಂದು ಬಸ್ ಇದೆ. ಅಂದರೆ 2 ಬಸ್ ಹತ್ಕೊಂಡು ಹೋಗಿದ್ದು ನಾವು. ಸೊ ಇದೊಂದು ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಿತ್ತು. ಮೈಸೂರಿಂದ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ನ ಅವರು ಬಿಟ್ಟಿಲ್ವಂತೆ. ಯೂಶ್ವಲ್ ಆಗಿ ನಾನು ಫಸ್ಟ್ ಟೈಮ್ ಹೋದಾಗ ಡೈರೆಕ್ಟ್ ಬಸ್ಸೇ ಇತ್ತು, ಬಟ್ ಈಗ ಕ್ಯಾನ್ಸಲ್ ಮಾಡಿದ್ದೀವಿ ಮೇಡಮ್, ಅದನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರು ಅಲ್ಲಿ ಕಂಡಕ್ಟರು. ಸೊ ಅದರಿಂದ ಬರದೇ ಬಂದಿದ್ದೀವಿ. ಇನ್ನೇನು ಮಾಡೋದು, ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅದರಿಂದ 2 ಬಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದೋ. ಅಲ್ಲಿ ಹೋದ ತಕ್ಷಣ ನೋಡಿದೆ ತುಂಬ ರಶ್ ಇತ್ತು. ಇವತ್ತು ನಾವು ಹೋದಾಗ ಏನಕ್ಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಲಿಡೇ, ರಿಪಬ್ಲಿಕ್ ಡೇ ಇತ್ತು ನಾವು ಹೋದಾಗ. ಸೊ ಅದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಅದೇನೇ ನಾರ್ಮಲ್ ಇದ್ದಿದ್ದು. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಕ್ಯೂ ಇತ್ತು, ಅಷ್ಟು ಉದ್ದ ನಿಂತಿದ್ದೋ ಕ್ಯೂಗೆ. ಬಟ್ ಇದು ನನಗೆ ಅಷ್ಟೇನು ಅನಿಸ್ಲಿಲ್ಲ, ನಾರ್ಮಲ್ ಆಗಿತ್ತು. ನಮಗೆ ಒಂದು 1.5 hour 2 ಅವರ್ಸಲ್ಲೆಲ್ಲ ದರ್ಶನ ಆಗೋಯ್ತು. ಸಕ್ಕದಾಗಿತ್ತು ಮಾತ್ರ, ದೇವ್ರ ಅಲಂಕಾರ ಮಾಡಿರೋದು. ಅಲ್ಲಿ ಅವರು ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ನಿಮಗೇನೆ ತೋರಿಸೋಣ ಅಂತ ಅಂದ್ಬಿಟ್ಟು, ಅಷ್ಟೇ, ಇನ್ನೇನಿಲ್ಲ. ಈಗ ಇಲ್ಲಿ ಹೊರಗಡೆ ಬಂದು ಅಲ್ಲಿ ಸ್ಟ್ಯಾಚು ಇದೆಯಲ್ಲ, ಸ್ಟ್ಯಾಚು ಹತ್ರ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬರೋಣ ಅಂತ. ಇಲ್ಲಿ ಈ ಕಡೆ ಸೆಲ್ಫಿ ಸ್ಟಿಕ್ ಇಟ್ಟಿದ್ರು. ಸೇಮ್ ನಿಮಗೆ ಯಾರ್ಯಾರು ಹೋಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ನಮ್ಮದು ಫೋನ್ ಹಾಕ್ಬಿಟ್ಟು ಈ ಥರ ರೊಟೇಟ್ ಮಾಡ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ದೇವ್ರು ಕಾಣಿಸುತ್ತೆ, ಮುಂದೆಗಡೆ ನಾವು ಕಾಣಿಸ್ತೀವಿ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಪರ್ ಪರ್ಸನಲ್ಲಿ 100 rupees ಏನೋ ಚಾರ್ಜ್ ಮಾಡ್ತಾಯಿದ್ರು. ಕರೆಕ್ಟಾಗಿ ಗೊತ್ತಿಲ್ಲ, ಮೇ ಬಿ 100 ಅಂತ ಅಂದ್ಕೊಂಡಿದ್ದೀನಿ, ಅಷ್ಟೇನೇನಿಲ್ಲ.
ಅಲ್ಲೂ ಅಷ್ಟೇ ಸ್ಟ್ಯಾಚು ಹತ್ರ ದೇವ್ರದ್ದು ಒಂದು ಮೂರ್ತಿ ಇಟ್ಟಿದ್ರು. ಅದಕ್ಕೆ ಹೇಳಿದಾಗ ಉತ್ಸವ ಮೂರ್ತಿಯಲ್ಲಿ ಇಟ್ಟಿರೋದು ಅಂತ ಹೇಳಿದ್ರು, ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ದೇವ್ರು ನೋಡಕ್ಕೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ನ ಹತ್ತುತ್ತಾ ಇರ್ತೀವಿ ನೋಡಿ, ಅಲ್ಲೂ ಅಷ್ಟೇ ಒಂದಷ್ಟು ದೇವ್ರುಗಳ್ದು ಎಲ್ಲ ವಿಗ್ರಹದ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಬಸಪ್ಪ ಇರುತ್ತೆ. ಇಲ್ಲೊಂದು ವಿಶೇಷತೆ ಇದೆ, ಏನು ಅಂತ ಹೇಳಿದ್ರೆ ನಾವೇನಾರು ಅಂದ್ಕೊಂಡಿರ್ತೀವಿ ನೋಡಿ, ಅದನ್ನು ದೇವ್ರ ಮುಂದೆ ಹೇಳಿದಾಗ ಅದಾಗುತ್ತೆ ಅಂದರೆ ಬಸಪ್ಪ ಕಾಲಿಂದ ನಮ್ಮ ಕೈ ಹಿಂಗೆ ಇಟ್ಕೊಂಡಾಗ ಕಾಲೆತ್ತಿ ನಮ್ಮ ಕೈ ಮೇಲೆ ಇಡುತ್ತಂತೆ. ಆಗಲ್ಲ ಅಂತ ಹೇಳಿದ್ರೆ ಅದು ಕಾಲೆತ್ತಿ ಇಡಲ್ವಂತೆ. ನೆಕ್ಸ್ಟು ಪ್ರಸಾದ ತಿನ್ನೋಕ್ಕೆ ಅಂತ ಹೋದೋ. ಇಲ್ಲಿ ನಾವು ಯಾವ ತಟ್ಟೆ ತಿಂದಿರ್ತೀವಿ ನೋಡಿ ಆ ತಟ್ಟೆ ನಾವೇ ತೊಳ್ಕೊಂಡು ಹೋಗಿ ಕೂತ್ಕೊಳ್ಬೇಕು. ಇಲ್ಲಿ 365 ದಿನವೂ ಅನ್ನ ಸಂತರ್ಪಣೆ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪರ್ಸ್ನಲಾಗಿ ಊಟ. ಪ್ರಸಾದ ಮಾತ್ರ ಸೂಪರ್ವಾಗಿತ್ತು. ಇಲ್ಲಿ ನಾನು ಈಗ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿರೋದು ಯಾವುದಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದೆ ನೋಡಿ ನಿಮಗೆ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ. ನಮ್ಗೆ ಅವಾಗ ದರ್ಶನ ಆಗಿದ್ದು 4 hours ನಿಂತಿದ್ದೋ ನಾವು, ಅವಾಗ ದರ್ಶನ ಆಗಿದ್ದು ನಮಗೆ. ಇವಾಗ ಹೋದಾಗ ಜಸ್ಟ್ 2 hour ಇಲ್ಲ 1.5 hourಗೆಲ್ಲ ದರ್ಶನ ಆಗೋಯ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಭಾನುವಾರ ಆಗಿತ್ತು ಅವತ್ತು, ಅದರಿಂದ ಮೇ ಬಿ ರಶ್ ಇತ್ತೋ ಏನೋ ಗೊತ್ತಿಲ್ಲ ನನಗೆ, ಅಷ್ಟಿತ್ತು. ಮತ್ತು ಅಲ್ಲಿ ಮ್ಯೂಸಿಯಂ ಕೂಡ ಇದೆ. ಪರ್ ಪರ್ಸನ್ 50 rupees ಚಾರ್ಜ್ ಮಾಡ್ತಾರೆ. ಮಕ್ಳಿಗೆ ಎಂಟ್ರಿ ಫೀಸಲ್ಲಿ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಅಮೌಂಟ್ ಏನು ಇರೋದಿಲ್ಲ ಅವ್ರಿಗೆ. ಮತ್ತು ಇಲ್ಲಿ ಒನ್ಸ್ ಗೌಡ್ಗೆರೆಗೆ ಬಂದಾಗ ನಿಮ್ಮ ಮಕ್ಳಿಗಂತೂ ಮ್ಯೂಸಿಯಮ್ನ ತೋರಿಸಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದಷ್ಟು ತಿಳ್ಕೊಳ್ಳೋ ಅಂಥ ಇನ್ಫಾರ್ಮೇಷನ್ಸ್ ಕೂಡ ಇದೆ, ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಸ್ಟ್ ಟೈಮ್ ಹೋದಾಗ. ಈ ಸಲ ನಾನು ಹೋಗಲಿಲ್ಲ, ಏನಕ್ಕಂದರೆ ಆವಾಗಲೇ ನೋಡಿದ್ದೆ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ತಂಗಿ ಹೋಗಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಇವತ್ತು ನಾವು ಈಗ ಮನೆಗೆ ಬಂದು 10 ನಿಮಿಷ ಆಯಿತು. ನಾವು ಬರೋಷ್ಟರಲ್ಲಿ 4 o'clock ಆಗಿತ್ತು. ಈಗ 4:20 ಟೈಮು. ಏನಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಅಂದರೆ, ಅಲ್ಲಿ ಡೈರೆಕ್ಟ್ ಬಸ್ ಇಲ್ಲ. ಅಂದರೆ ಮೈಸೂರಿಂದ ಗೌಡ್ಗೆರೆಗೆ ಡೈರೆಕ್ಟ್ ಬಸ್ ಇಲ್ವಂತೆ, ಅದನ್ನ ಸ್ಟಾಪ್ ಮಾಡಿದಾರಂತೆ. ನಾವು ಇಲ್ಲಿಂದ ಮದ್ದೂರಿಗೆ ಹೋಗಿ ಮದ್ದೂರಿಂದ ಗೌಡ್ಗೆರೆಗೆ 2 ಬಸ್ ಹತ್ತದೋ. ಅದರಿಂದ ಅಂದರೆ ಮೈಸೂರಿಂದ ಮದ್ದೂರಿಗೊಂದು ಬಸ್ಸು ಮತ್ತು ಮದ್ದೂರಿಂದ ಗೌಡ್ಗೆರೆಗೆ ಒಂದು ಬಸ್ಸು, 2 ಬಸ್ ಆಯ್ತಲ್ವ. ಅದರಿಂದ ಸ್ವಲ್ಪ ಲೇಟ್ ಆಯಿತು ಬಸ್ ಸಿಗೋದೆಲ್ಲ. ಅದಕ್ಕೆ ಬಂದಿದ್ದು ಮನೆಗೂ ಲೇಟ್ ಆಯಿತು. ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನು ನಾನು ಕೊಟ್ಟಿದ್ದೀನಿ ನಿಮಗೆ ಆಗಲೇ, ಹೆಂಗೆ ಬಸ್ ಸಿಗುತ್ತೆ, ಏನು ಯಾವ ಟೈಮಿಂಗ್ಸಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿ ಯು, ಟಾಟಾ, ಬಾಯ್ ಬಾಯ್.